ಮಿನಿಸ್ಟರ್ ಕರೆಸ್ತಾರ, ಇಲ್ಲ ನಗರಾಭಿವೃದ್ಧಿ ಸಚಿವರು ಕರೆಸ್ತಾರ, ಈ ಜಾಗಕ್ಕೆ ಸಂಬಂಧಪಟ್ಟಂತವರು, ಇಲ್ಲ ಹೋಮ್ ಮಿನಿಸ್ಟರ್ನೇ ಕರೆಸಿ ಮಾತಾಡ್ತಾರೆ. ಮಾತಾಡಲಿ, ಅದು ಮಾತಾಡ್ದಲೇ ಡಿಸ್ಕಸ್ ಮಾಡಿದಾಗ ಇಲ್ಲ, ನಾವು ಹೇಳ್ದ ಮನವಿ ಕೊಟ್ಟು ಸರ್, ಈಗ ಮನವಿ ಕೊಟ್ಟು ನಾವು ಮನವಿ ಕೊಟ್ಟ ಮೇಲೆ ಕಮಿಷನರ್ಗೆ ಹೇಳಿದ್ರು. ಕಮಿಷನರ್ ಅಲ್ಲಿವರೆಗೂ ಆ ಮನವಿನ ತಗೊಂಡು ಇವ್ರನ್ನೆಲ್ಲ ಕರೆದು ನಮ್ಮನ್ನು ಕರೆದು ಒಂದು ಅಗ್ರಿಮೆಂಟ್ ಮಾಡೋವರೆಗೂ ಅವ್ರು ಯಾಕಿದ ಕೆಲಸಕ್ಕೆ ಕೊಟ್ಟರು ಸರ್. ಅವ್ರು ಹೇಳಿದ್ರು, ಹೋಮ್ ಮಿನಿಸ್ಟರ್ ಅದೆಲ್ಲ ಹೇಳಿದ್ರು. ಕೆಲಸ ಯಾಕೆ ಇಡ್ತಾನೆ ಅವನು? ಏನು ಅರ್ಥ ಹಂಗಾರೆ? ಅವನೇನು ಸುಪ್ರೀಂ? ಅವನೇನು ಸರ್ಕಾರದ ಕೆಲಸನ ಇದು? ಕೊಟ್ಟರೆ ಸರ್ಕಾರದ ಕೆಲಸ ಅಲ್ಲ ಸರ್, ಗೊತ್ತಿರಲಿ. ಅದಕ್ಕೆ ಅವನಿಗೆ ನೀವೆಲ್ಲ ರಕ್ಷಣೆ ಕೊಡ್ಕೊಂಡು ಕೇಳಿ ಸರ್, ಯಾರೋ ನಿಮಗೆ ಅವನು ಇನ್ಫ್ಲೂಯೆನ್ಸ್ ಮಾಡ್ದ ಅಂತೇಳಿ ನೀವು ಅವನಿಗೆ ರಕ್ಷಣೆ ಕೊಡೋದು ತಪ್ಪು ಸರ್, ಖಂಡಿತ ತಪ್ಪು. ನಾನು ಕೇಳಿ ಸರ್, ನಾವು ಕಾನೂನು ಕೈ ತಗೊಳ್ಳಲ್ಲ, ನೀವು ಅವನಿಗೆ ರಕ್ಷಣೆ ಕೊಡಬಾರ್ದು. ಅವನು ಕಾನೂನು ಪ್ರಕಾರ ಏನಿದೆಯೋ ಅದು ಮಾಡಲಿ. ಅವನು ವರ್ಕ್ ಆರ್ಡರ್ ಕೊಟ್ಟ ಮೇಲೆ ಇಲ್ಲಿನಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಅವನು ಫ್ರೀಯಾಗಿ ಮೂವ್ಮೆಂಟ್ ಮಾಡಬೇಕೇ ಹೊರತು ದಿನ ಬೆಳಗ್ಗೆ ಜಗಳ ಮಾಡ್ಕೊಂಡು ಹೋದರೆ ಅವ್ರ ಅಪ್ರಾಣೆ. ಅವನು ಇವತ್ತು ಗಣೇಶನ ಮುಂದೆ ಹೇಳ್ತೀನಿ, ಅವ್ನಿಗೊಂದು ಕಲ್ಲು ಹಿಡ್ಸೋಕ್ಕೂ ಇಲ್ಲಿ ಬಿಡಲ್ಲ. ಏನು ಮಾಡ್ತಾರೆ ನಿಮ್ಮ ಪೊಲೀಸ್ನವರು? ಏನು ಮಾಡ್ಬೋದು? ನಮ್ಮ ಜೈಲಿಗೆ ಹಾಕ್ಬೋದು. ಎಷ್ಟು ಜನ ಜೈಲಿಗೆ ಹಾಕ್ತೀರಾ? ಎಷ್ಟು ಜನ ಸರ್ಕಾರ ಎಷ್ಟು ಜನ ಜೈಲಿಗೆ ಹಾಕ್ಬೋದು? ಸರ್ಕಾರ, ನಾನು ನಿಮ್ಮನ್ನು ಹೇಳಲ್ಲ, ನೀವು ಸರ್ಕಾರ ಹೇಳ್ದಂಗೆ ಕೇಳ್ತೀರಿ. ಎಷ್ಟು ಜನ ಜೈಲಿಗೆ ಹಾಕ್ಬೋದು? ಇಲ್ಲಿರೋರೆಲ್ಲ ಜೈಲಿಗೆ ಹಾಕ್ತಾರಾ? 305 ಜನ ಜೈಲಿಗೆ ಹಾಕ್ತಾರಾ? ನಿಮ್ಗೆ ಇಶ್ಯೂ ಕೊಡ್ವಿ ಸರ್. ಈಗ ಶಾಂತಿಯುತವಾಗಿ ಸರ್ಕಾರ ಬಡವ್ರ ಪರನ ಒಂದೇ ಪ್ರಶ್ನೆ ನೀವು ಹೇಳ್ಬೇಕಲ್ಲ. ಸರ್ಕಾರ ಕೇಳಿ ಸರ್, ಓವರ್ಟೇಕ್ ಮಾಡ್ಕೊಂಡು ಹೋಗ್ತಿರೋದು ಯಾರು ಸರ್? ಅಲ್ಲ, ಸರ್ಕಾರ ಬಡವ್ರ ಪರನ ಶ್ರೀಮಂತನ ಪರನ? ಇವ್ನು ಯಾವ 100 ಕೋಟಿ ಒಂದು ಬೇಕಾ ಸರ್ಕಾರಕ್ಕೆ? 305 ಜನ ಬಡವ್ರು ಬೇಕಾ? ನಿರ್ಧಾರ ಮಾಡಲಿ. ನಿಮ್ಮ ಕೇಳಿ ಸರ್, ನಿಮ್ಮ ಕಮಿಷನರ್ ನಿರ್ಧಾರ ಮಾಡಲಿ, ಹೋಮ್ ಮಿನಿಸ್ಟರ್ ನಿರ್ಧಾರ ಮಾಡಲಿ. ಇಲ್ಲಿರುವಂಥ 305 ಜನ ಬೇಕಾ? ಇವ್ನು ಯಾವ 100 ಕೋಟಿ ಇನ್ವೆಸ್ಟ್ ಮಾಡೋ ಶ್ರೀಮಂತ ಬೇಕಾ? ಇಷ್ಟೇ ನಮಗೆ ಪ್ರಶ್ನೆ. ಇದಕ್ಕೆ ಉತ್ತರ ಕೊಡಲಿ. ಮತ್ತೆ ಕೇಳಿ ಸರ್, ಅವನು ವರ್ಷಕ್ಕೆ 20 ಲಕ್ಷ ರೂಪಾಯಿ ಬಾಡಿಗೆ ಕಟ್ತಾನೆ. ನಮ್ಮವರು ಕೂಡ 1000 ರೂಪಾಯಿ ಒಂದು ಅಂಗಡಿ ಬಾಡಿಗೆ ಕೊಡ್ತಾರೆ. ಅದಕ್ಕೆ ಅಗ್ರಿಮೆಂಟ್ ಒಪ್ಪಬೇಕು. ಅವನು ಬಂದು ಸರ್ಕಾರಿ ಜಾಗದಲ್ಲಿ ಮಜಾ ಮಾಡಿ ಕೋಟ್ಯಾಧೀಶರು ಆಗಕ್ಕೆ ಯಾವುದೇ ಕಾರಣ ನಮ್ಮ ಹೆಣ ಹೋದ್ರು ಬಿಡಲ್ಲ. ನಾನು ಹೇಳ್ಬಿಟ್ಟಿದ್ದೀನಿ, ನೀವು ಗುಂಡು ಹೊಡಿತೀಯ ಹೊಡಿ ಅಂತೀನಿ ನಾನು. ನಮ್ಮ ಹೆಣ ಹೋದ್ರು ಇಲ್ಲಿ ಕಟ್ಟಕ್ಕೆ ಬಿಡಲ್ಲ ಅವನು. ಆ ಬಡವ್ರು 305 ಜನಕ್ಕೆ ಅಂಗಡಿ ಕೊಟ್ಟಿಲ್ಲ ಅಂತ ವೆರಿ ಕ್ಲಿಯರ್. ಐ ವಿಲ್ ಟೆಲ್ ದ ಗವರ್ಮೆಂಟ್ ಒಡಿ ಗುಂಡು ಬೇಕಾರೆ ಅಂತ. ನಾನು ಇಲ್ಲೇ ಮಲಗ್ತೀನಿ, ನೋಡೋಣ ತಾಕತ್ತಿದೆ. ದಾಟ್ ಈಸ್ ಮೈ ಡಿಸಿಷನ್. ಅಲ್ಲ ಕೇಳ್ರಿ, ಆ ತರ ಬಂದ್ರು ಕೂಡ ಈ ದೇಶಕ್ಕೆ ಎಷ್ಟೋ ದಿನ ತ್ಯಾಗ ಮಾಡೋರು ಸ್ವಾತಂತ್ರ್ಯಕ್ಕೆ. ಯಾವನು ಶ್ರೀಮಂತ ಮಜಾ ಮಾಡಲಿ ಅಂತಲ್ಲ, ಬಡವರು ಸ್ವಾತಂತ್ರ್ಯಕ್ಕೋಸ್ಕರ ಈ ದೇಶದಲ್ಲಿ ಸಾವಿರಾರು ಜನ ಪ್ರಾಣ ಕೊಟ್ಟವ್ರೆ. ಇವತ್ತು ಬಡವ್ರ ಮೇಲೆ ಸಮಾಧಿ ಕಟ್ಬಿಟ್ಟು ಇಲ್ಲಿ ಬಿಲ್ಡಿಂಗ್ ಕಟ್ತೀನಿ ಅಂತೇಳಿ ನೀವು ಇದು ಮಾಡ್ತಂದ್ರೆ ನಾಟ್ ಕರೆಕ್ಟ್. ದಟ್ ವಿಲ್ ನಾಟ್ ಅಕ್ಸೆಪ್ಟ್ ಇಟ್. ಯಾವ ಸರ್ಕಾರ ಬರ್ತದೆ, ಸಿದ್ದರಾಮಯ್ಯನೇ ಬರಲಿ, ಅವ್ರಿಗೂ ಹೇಳ್ತೀನಿ ನಾನು. ತಾಕತ್ತಿರಿ ಸಿದ್ದರಾಮಯ್ಯ ಬಂದು ಹೇಳಿ, ನಾನು ಸಮಾಜವಾದಿ ಅಂತ ಹೇಳ್ತಾರಲ್ಲ, ಬಂದು ಹೇಳಿ ಇಲ್ಲಿ ನಾನು ಸಮಾಜವಾದಿ ಅಲ್ಲಪ್ಪ, ನಾನು ಬಿಲ್ಡರ್ಸ್ ಪರ, ನಾನೀಗ ಬಂಡವಾಳಶಾಹಿ ಪರ ಅಂತ ಹೇಳಿ ಸಿದ್ದರಾಮಯ್ಯನವರು. ಒಂದು ಏಕಾಏಕಿ ಅವ್ರನ್ನ ತಳ್ಳೋದು, ಅವ್ರಿಗೆಲ್ಲ ಬರ್ದಂಗೆ ವ್ಯಾಪಾರ ಮಾಡ್ದಂಗೆ ಬೀಗ ಹಾಕೋದು, ಮತ್ತೆ ಒಳಗಡೆ ಬಿಡದಲ್ಲಿ ಪೂಜೆ ಮಾಡೋದು. 350 ಜನ ಒಂದೇ ಅಲ್ಲ, ಇಡೀ ತುಮಕೂರಿನಲ್ಲಿರೋ 1 ಲಕ್ಷ ಜನ ಇಲ್ಲಿಗೆ ಬರೋದು ವ್ಯಾಪಾರಕ್ಕೆ. ತರಕಾರಿ ಹೂವು ತರಕ್ಕೆ ಎಲ್ಲ ಹೋಗ್ತಾರೆ ಸರ್, ಇಲ್ಲೇ ಬರಬೇಕು ಸರ್. ಆಯ್ತರ ಜೊತೆ ಅದನ್ನೇ ನಾನು ಮಾತಾಡ್ತೀನಿ ಸರ್. ಅದು ಮಾಡೋವರೆಗೂ ಇಲ್ಲ, ಯಾವ ಕೆಲಸ ಜನರೇಟರ್ ಆಫ್ ಮಾಡ್ಸಕ್ ಹೇಳಿ ಸರ್. ಹೇಳಿ ಸರ್, 25 ವರ್ಷದ ಕಸ ಆಯ್ತು ಹೇಳಿ ಸರ್, ಇನ್ನು 50 ವರ್ಷ ಇಲ್ಲಿ ಹೇಳಿ. ಒಂದ್ ನಿಮಿಷ ತಾಯಿ, ಇಲ್ಲೇ 25 ವರ್ಷದ ಕಸ ಆಯ್ತು. ಇವತ್ತೇನು ಕಸ ಕ್ಲೀನ್ ಮಾಡೋದು ಟೆಂಡರ್ ಆದ್ಮೇಲೆ? ಆಗ್ಲಿ, ಸಾಲ್ವ್ ಆಗ್ಲಿ. ಕರೀರಿ ಕಮಿಷನರ್ ಕರೆದು ಸಾಲ್ವ್ ಮಾಡಿ ಅಷ್ಟೇ. ಇಲ್ಲಾಂದ್ರೆ ನಾವೇ ನಿಲ್ಲಿಸ್ತೀವಿ ಅಷ್ಟೇ. ನಾವೀಗ ಹೇಳಿದ್ದೀವಿ ನಿಮಗೆ, ನಾವೆಲ್ಲ ಮೀಡಿಯಾ ಮುಂದೆ ಹೇಳಿದ್ದೀವಿ ನಿಲ್ಲಿಸಿ ಅಂತ. ಇಲ್ಲ, ನಾವೇ ನಿಲ್ಲಿಸ್ತೀವಿ ಹೋಗಿ. ಅದು ಚೆನ್ನಾಗಿ ಕಾಣಲ್ಲ. ಅದು ನಾವು ಹೇಳೋದು ಕೂಡ ಕಮಿಷನರ್ಗೆ ಹೇಳಿದ್ವಿ, ನಿಮ್ಗೂ ಹೇಳಿದ್ವಿ. ಲಾಸ್ಟಿಂದ ಅರ್ಧ ಗಂಟೆ ನೋಡ್ತೀವಿ, ನಾವೇ ನಿಲ್ಲಿಸ್ತೀವಿ. ದಯವಿಟ್ಟು ಸಾಲ್ವ್ ಆಗೋವರೆಗೂ ಅವನಿಗಲ್ಲಿ ಎಲ್ಲ ತೊಗೊಂಡೋಗಿ ಆಚೆ ನಿಲ್ಲಿಸು ಅಂತೇಳಿ. ಆಮೇಲೆ ಏನು ಮಾಡ್ಕೊಳ್ಳಿ, ಸಾಲ್ವ್ ಆದಮೇಲೆ. ಬಡವ್ರ ನಿರ್ಧಾರ ಆದಮೇಲೆ ನಮ್ದೇನು ದೇವಸ್ಥಾನ, ಬಡವ್ರದ್ದು 2 ನಿರ್ಧಾರ ಆದಮೇಲೆ ನಮ್ದೇನು ತಕರಾರಿಲ್ಲ. ನಾವು ನೀವು ಸುದ್ದಿಗೂ ಬರೋಣ.